ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಳಗ್ಗೆ ಅಂತ ಹೊಡೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ಸಂಡೇ ಈವ್ನಿಂಗ್ ವ್ಲಾಗು ನಾನು ಮಾಡ್ತಿರೋದು. ಸೊ ಇವಾಗ ಅಮ್ಮಗೊಂದು ಚಾಲೆಂಜ್ ಮಾಡೋಣ ಬನ್ನಿ. ಸ್ನ್ಯಾಕ್ಸ್ನ ಬರ್ದಿದ್ದೀನಿ ಒಂದು ಚೀಟಿಲಿ. ಸೊ ಅಮ್ಮ ಯಾಕೆ ಪಿಕ್ ಮಾಡ್ತಾರೆ ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳೋಣ ಬನ್ನಿ. ಅವ್ರು ಏನು ಪಿಕ್ ಮಾಡ್ತಾರೆ ನೋಡು, ಆ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೋ ನನಗೆ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಿತ್ತಾ. ಸೊ ನಮ್ಮ ಅಮ್ಮ ಸಿಗೋ ಸಂಡೇ ಒಂದೇ ಮಾತ್ರ, ಮಿಕ್ಕಿ ಟೈಮಲ್ಲಿ ಬಿಸ್ನೆಸ್ ಅಲ್ಲಿ ಇರ್ತಾರಲ್ಲ, ಸೊ ಅವರು ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆಲ್ಲ ಆಗಲ್ಲ. ಸೊ ಇವತ್ತು ಸಿಕ್ಕಿದಾರಲ್ವಾ, ನಾವು ಬಿಡ್ತೀವ. ಸೊ ಎಲ್ಲ ಚೀಟಿಲಿ ಬಂದಿಟ್ಕೊಂಡಿದ್ದೀನಿ ಏನೇನು ಇದು ಮಾಡ್ಬೇಕು ಅಂತ. ಸುಮಾರು ಸ್ನ್ಯಾಕ್ಸ್ನ ಬರ್ದಿದ್ದೀನಿ. ಸೊ ಯಾರು ಪಿಕ್ ಮಾಡ್ತಾರೆ ಗೊತ್ತಿಲ್ಲ, ಬನ್ನಿ ನೋಡುವ. ಸೊ ಅಮ್ಮ ಇಲ್ಲಿ 4 ಚೀಟಿ ಇದೆ, ಇದ್ರಲ್ಲಿ ಒಂದ ಎತ್ಕೋ, ಆ ಸ್ನ್ಯಾಕ್ಸ್ನ ನಿನಗೆ ಮಾಡ್ಕೊಡ್ಬೇಕು. ಸೊ ಫೈನಲಿ ಅಮ್ಮ ಈ ಚೀಟ್ನ ತಗೊಂಡಿದ್ದಾರೆ, 1 ನಂಬರ್. ಸೊ ನೋಡೋಣ ನಂಬರ್ 1 ಆಗ್ತಾರೆ ಏನು ಅಂತ. ಸೊ ಓಪನ್ ಮಾಡ್ತಾ ಇದ್ದೀನಿ, ಚೀಟಿಲಿ ಏನಿದೆ ನೋಡುವ. ಸೊ ಒಂದಲ್ಲಿ ಎಲ್ಲ ಡಿಶ್ ಬರ್ದಿದ್ದೀನಿ, ನೋಡೋಣ ಅದೇ ಬರ್ಬೋದಾ ಏನು ಅಂತ. ಮಸಾಲ ಪುರಿ, ಬೇಲ್ ಪುರಿ, ವಾವ್, 2 ಡಿಶ್ ಬಂತು ನೋಡಿ, ಕಾಣಿಸ್ತಿದ್ಯಾ? ಮಾಡ್ಕೊಡ್ತೀಯಮ್ಮ? ಎಸ್, ಮಸಾಲ ಪುರಿ, ಬೇಲ್ ಪುರಿ. ಸೊ ನೋಡಿ ನಮ್ಮ ಅಮ್ಮ ಈ ಚೀಟ್ ಚಾಲೆಂಜ್ ಮಾಡಿದ್ರು, ಅದ್ರಲ್ಲಿ ನಾನು ಗೆದ್ದೆ. ಮಸಾಲ ಪುರಿ, ಬೇಲ್ ಪುರಿ 2 ಮಾಡ್ಕೊಡ್ತಾರೆ ಈಗ. ಸೊ ಬನ್ನಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಬಂದು ಇವಾಗ ಮಸಾಲ ಪುರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಮಸಾಲ ಪುರಿ, ಬೇಲ್ ಪುರಿಗೆ? ನೋಡಿ, ಈಗ ಮಸಾಲೆ ಮಾಡಕ್ಕೆ ಏನ್ ಬೇಕು ಮಸಾಲೆ ಮಾಡ್ತೀರಾ? ಹುರ್ಕೋಬೇಕು. ಹುರ್ಕೊಳಕ್ಕೆ ಏನೇನ್ ಬೇಕೋ ತೋರಿಸ್ಬಿಡಿ. ಐಟಮ್ಗಳನ್ನ ಇಲ್ಲಿ ಇದು ಹುರಿದು ರುಬ್ಬಿಡೋ ಅಂತ ಐಟಮ್ ಇವೆಲ್ಲ, ಆಯ್ತಾ? ಇದಿಷ್ಟು ಎಲೆ, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ, ಏಲಕ್ಕಿ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಇದಿಷ್ಟು 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಆಯ್ತಾ? ಬಾಡಿಸ್ಕೊಂತೀನಿ. ಚಕ್ಕೆ ನೀವು ಬಿಡಿ, ಅಂಗಡಿನೇ ಇಟ್ಟಾರಲ್ಲ ನೀವು. ಮಸಾಲೆ ಪುರಿ ಮಾಡ್ತಿದ್ದೆ ನಾನು ಯಾವಾಗ, ನೀವು ಮಾಡಿಲ್ದದ್ ಯಾರು ಇಲ್ಲ. ನಿಮ್ಮ ಮಾವ ಇದನ್ನ ನಾನು ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿರೋವೆ, ನಿಮ್ಮ ಅತ್ತೆ ಪನೀರ್ ರೆಡಿ ಮಾಡಿಟ್ಟಿರೋಳು ಎಲ್ಲ ಹೆಚ್ಚಿ, ನಾನು ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದ್ರೆ ನಿಮ್ಮ ಮಾವ ಮಸಾಲೆ ಪುರಿ ಪನ್ನೀರ್, ಹಸಿಮೆಣಸಿನ್ಕಾಯಿ, ಸಿಡಿ ಚೂರು ಮುರಿದು ಹಾಕಿದ್ದೀನಿ ಆದ್ರೂ. ಆಮೇಲೆ ಈರುಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಅಂದ್ರೆ ನಿಮ್ಮ ಮಾವ ಏನ್ ಗೊತ್ತಾ, ಫುಲ್ಲು ಒಂದಷ್ಟು ಮಸಾಲೆನ ಪುಡಿ ಮಾಡಿ ಇರಿಸ್ಬಿಡ್ತಾ ಇದ್ದ. ಯಾಕಂದ್ರೆ ಜಾಸ್ತಿ ಬೇಕಿತ್ತಲ್ವಾ, ಇದಾದ್ರೆ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳಕ್ಕೆ ಹಿಂಗ್ ಮಾಡ್ತಾ ಇದೀನಿ. ಮಸಾಲೆ ಪುರಿ ಮಾಡಕ್ಕೆ ಒಂದು ಡಬ್ಬಿ ಪುಡಿ ಮಾಡಿ ಇಟ್ಬಿಟ್ರೆ, ಪುಡಿ ಮಾಡಿ ಇಟ್ಕೊಂಡ್ರೆ ಈ ತರ ಹಸಿ ಮಸಾಲೆ ರುಬ್ಬಾಕ್ಬಿಟ್ಟು ಮತ್ತೆ ಆ ಪುಡಿ ಹಾಕ್ಬಿಟ್ಟು ಈಗ ಹೆಂಗೆ ಮೇಲೆ ಅಚ್ಚಾರ ಪುಡಿ, ತಿನ್ನಿ ಪುಡಿ ಎಲ್ಲ ಹಾಕ್ತೀವಿ ಇದಕ್ಕೆ, ಅದನ್ನ ಧನಿಯಾ ಕಾಳು ಎಲ್ಲ ಸೇರಿ ಪುಡಿ ಏನಾಗ್ಬೇಕು. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡ್ಲಿ. ಈರುಳ್ಳಿ ಟೊಮಾಟೊ ಹಾಕ್ತೀನಿ ಇವಾಗ. ಸ್ವಲ್ಪ ಈರುಳ್ಳಿ ಬಾಡಿದೆ, ಟೊಮಾಟೊ ಹಾಕ್ಬಿಟ್ಟು. ನಾವು ಯೂಶುವಲಿ ಹೊರಗಡೆ ತಿನ್ನೋದೇ ಇಲ್ಲ, ಎಲ್ಲ ಮನೇಲೆ ಮಾಡ್ಕೊತೀವಿ. ಯೂಶುವಲಿ ಹೊರಗಡೆ ತಿನ್ನೋದೇ ರೇರ್ ಅಲ್ವಮ್ಮ ನಾವು. ಏನಾರು ಎಮರ್ಜೆನ್ಸಿ ಎಲ್ಲಾರು ಹೋಗಿದ್ರೆ ಅಪರೂಪ ತಿಂತೀವಿ ಅಷ್ಟೇ. ಎಲ್ಲ ನಂಗೆ ಅಮ್ಮ ಮನೆಯಲ್ಲೇ ಮಾಡ್ಕೊಟ್ಬಿಡ್ತಾರೆ. ಟೊಮ್ಯಾಟೊ ಬ್ಯಾಡ್ಲಿ. ಇವಾಗ ಆಕ್ಚುಲಿ ಪುಟಮ್ಮ ಆಲೂಗೆಡ್ಡೆ ಬೇಯಿಸಿ, ಬಟಾಣಿ ಆಲೂಗೆಡ್ಡೆ ಎಲ್ಲ ಬೇಯಿಸಿ, ನಾನು ಆಲೂಗೆಡ್ಡೆ ಬೇಯಿಸಿಲ್ಲ, ಯಾಕಂದ್ರೆ ಆಲೂಗೆಡ್ಡೆ ಹಾಕಲ್ಲ ನಾನು. ಬೇಯಿಸಿರೋ ಬಟಾಣಿ ಬೇಯಿಸಿಟ್ಕೊಂಡಿದೀನಿ, ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಮಾಡ್ತೀನಿ. ತುಂಬಾ ಚೆನ್ನಾಗಿ. ಕಡಲೆ ಹಿಟ್ಟು ಚೆನ್ನಾಗಿರಲ್ಲ ಅಂತಾರೆ, ಏನದು ಕಡ್ಲೆ ನೋಡು, ಕಡಲೆ ಹಿಟ್ಟು ಟೇಸ್ಟೇ ಒಂಥರ. ನಾನು ಆತರ ಮಸಾಲೆನ ನಾವು ಮಾಡ್ತಾ ಇದ್ದೀವಿ ಅವಾಗ. ನಿಮ್ ಮಾವ ಭಟ್ರ ಕೆಲಸ ಮಾಡ್ತಾ ಇದ್ದ, ಅವನ ಮದ್ವೆ ಮನೆಗಳಿಗೆಲ್ಲ ಹೋಗ್ತಾನೆ ಭಟ್ರ ಕೆಲಸ. ಕಂದ ಈಗ ಅವನು ಇಲ್ಲ, ಇದೆಲ್ಲ ಹೇಳ್ಕೊಟ್ಟ. ಆಯ್ತಾ? ನೋಡ ಗಮ್ಮತ್ತಿದ್ಯಾ? ಬೇಯ್ಲಿ ಇನ್ನೊಂದ್ ಸ್ವಲ್ಪ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಯ್ತಾ?
ಈಸಿಯಾಗಿ ಮನೇಲೆ ಮಾಡ್ಕೋಬಹುದು. ಮಾಡ್ಕೋಬಹುದು. ಯಾವ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದು ಬಳಸಿ ಇದೆಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಮನೇಲೇ ಇರುತ್ತೆ. ಚಕ್ಕೆ, ಲವಂಗ ಪ್ರತಿಯೊಂದು ಮನೇಲೇ ಇರುತ್ತೆ ಅಲ್ವಾ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೇಯಿಸಿರೋ ಬಟಾಣಿ. ಆಕ್ಚುಲಿ ಇದಕ್ಕೆ ಬಿಳಿ ಬಟಾಣಿ ಯೂಸ್ ಮಾಡ್ತಾರೆ. ಬಿಳಿ ಬಟಾಣಿ ಇದ್ರೆ ಇನ್ನ ಟೇಸ್ಟ್ ಬರುತ್ತಲ್ವಾ? ಬಿಳಿ ಬಟಾಣಿ ಅದು ತುಂಬಾ ಟೇಸ್ಟ್. ಬಿಳಿ ಬಟಾಣಿ ಇರ್ಲಿಲ್ಲ, ಅದಕ್ಕೆ ಗ್ರೀನ್ ಬಟಾಣಿ ನೆನ್ಸಿದೆ, ಅದು ಬೇಯಿಸ್ಕೊಂಡಿದೀನಿ. ಈಗ ಅದನ್ನೇ ನೆನ್ಸ್ಕೋಬೇಕು. ಒಂದ್ 8 ಗಂಟೆ ನೆನ್ಸ್ಬೇಕು. ಈಗ ಇದನ್ನ ಬಾಡೆತ್ತಿದ್ದೇನೆ. ಬಾಡಿದ್ಮೇಲೆ ಇದನ್ನ ತಣ್ಣಗಾಗಕ್ ಬಿಡ್ಬೇಕು. ಇದಕ್ಕೊಂಚೂರು ಅರಿಶಿನ ಹಾಕ್ತೀನಿ. ಕಲರ್ಗ ಇಲ್ಲ ಎಲ್ಲಕ್ಕೂ ಟೇಸ್ಟ್ಗು. ಓಕೆ, ಈಗ ನೋಡಿ ಅರ್ಶಿನ ಹಾಕಿದ್ದಾರೆ. ಅರ್ಶಿನ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಬಾಡಿ ಒಂದ್ ತಣ್ಣಗಾಗೇ ಬಿಟ್ಬಿಡೋಣ ಆಯ್ತಾ? ಓಕೆನಾ? ಒಂದ್ ನಿಮಿಷ ಇರು. ತಣ್ಣ ಇವಾಗ ಬಾಡಿಗೆ ಅಂತ ಇವಾಗ ಅದು ಕೂಲ್ ಆಗಕ್ ಬಿಡ್ಬೇಕಂತೆ. ಈ ಕಡೆ ಒಂದೆರಡು 3 ಸ್ಪೂನ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಆಯ್ತಾ. ಕ್ಯಾರೆಟ್, ಟೊಮೆಟೊ ಹಣ್ಣು ಸಣ್ಣಕ್ಕೆ ಹೆಚ್ಚಿರೋದು. ಇದನ್ನ ಮಸಾಲೆ ಪುರಿ ಮೇಲೆ ಹಾಕಕ್ಕೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಆಯ್ತಾ. ಇದನ್ನೆಲ್ಲ ಮೇಲೆ ಟಾಪಿಂಗ್ ಮಾಡಕ್ಕೆ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಆಯ್ತಾ. ಇದಿರ್ಲಿ ಈ ಕಡೆ. ಆಮೇಲೆ ನೋಡೋಣ ಮಸಾಲೆ ತಂದಾದ್ಮೇಲೆ ರುಬ್ಬಿಟ್ಟು ಮಸಾಲೆ ಮಾಡಿ ಮತ್ತೆ ಕಂದ ಹಿಂಗೆ ಇನ್ನೊಂದು ಇದ್ರ ಜೊತೆಗೆ ಏನ್ ಮಸಾಲೆ ಮಾಡಿದೀವಿ ನಾವು ಮಸಾಲೆ ಪುರಿಗೆ, ಆ ಮಸಾಲೆ ಬಳಸಿ ಬೇಲ್ಪುರಿ ಮಾಡ್ಕೊಡ್ತೀವಿ. ಹೌದಾ? ಬೇರೆ ಏನು ಕೆಂಪು ಖಾರ ಅವೇನು ಬೇಡ, ಬರೀ ಈ ಮಸಾಲೆನೇ ಹಾಕಿ ಬೇಲ್ಪುರಿ ಮಾಡ್ಕೊಡ್ತೀನಿ. ಓಕೆ, ಅದು ರೆಸಿಪಿ ಶೇರ್ ಮಾಡ್ತೀವಿ. ಅದಕ್ಕೆ ಒಂದೇ ಮಸಾಲೆಯಲ್ಲಿ 2 ಇದನ್ನೆಲ್ಲ ಇಟ್ಕೊಂಡಿದೀನಿ. ಓಕೆ ಮ್ಯಾಮ್, ಎಲ್ಲ ಇಟ್ಕೊಂಡಿದೀನಿ. ನಂಗಂತೂ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. 2 ಸ್ನಾಕ್ಸ್ ತಿನ್ಬೋದು. ಒಂದ್ ಅನ್ಕೊಂಡಿದ್ದೆ, ಬಟ್ 2 ಡಬಲ್. ಇವತ್ತ ಫುಲ್ ಲಕ್ಕಿ ನಾನು. ನೋಡಿ, ಡಬಲ್ ಸ್ನಾಕ್ಸ್ ತಿಂತಾ ಇದ್ದೀನಿ. ಮಸಾಲೆ ಪುರಿ, ಬೇಲ್ಪುರಿ ನೀವು ಟ್ರೈ ಮಾಡಿ ಮನೇಲಿ. ಓಕೆನಾ? ಇವಾಗ ಅಮ್ಮ ಮಾಡ್ತಿದ್ದಾರೆ, ಬನ್ನಿ ಹೋಗುವ. ಮಸಾಲೆ ಆರಿದೆ. ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು. ಆಕ್ಚುಲಿ ಇನ್ನೊಂದು ಮರ್ತೆ, ಏನ್ ಗೊತ್ತಾ, ಈ ಹುರಿದ್ವಲ್ಲ ಪದಾರ್ಥ, ಇದಕ್ಕೆ ಬೆಳ್ಳುಳ್ಳಿ ಆಡ್ ಮಾಡ್ಕೊಂತಾರೆ. ನಾನು ಬೆಳ್ಳುಳ್ಳಿ ಹಾಕಲ್ಲ, ಅದರಿಂದ ಬೆಳ್ಳುಳ್ಳಿ ಹಾಕಿಲ್ಲ. ಬಾಕಿ ಎಲ್ಲ ಹಾಕಿದ್ದೀನಿ. ಸಾಕ ಮಸಾಲೆ ಇದು ರುಬ್ಕೊಂಡ್ ಬರ್ತೀನಿ. ಓಕೆ ನೋಡಿ, ಮಸಾಲೆ ರುಬ್ಕೊಂಡ್ ಬಂದಿದ್ದೀನಿ ನೋಡಿ ನೀಟಾಗಿ ಆಯ್ತಾ. ಈಗ ಇದನ್ನ ಮತ್ತೆ ಈಗಲೇ ಘಮ ಘಮ ಅಂತಿದ್ದೀರಮ್ಮ. ಈಗ ಮತ್ತೆ ಅದೇ ಬಾಂಡ್ಲಿಗೆ ಒಲೆ ಮೇಲೆ ಇಟ್ಟು ಸ್ಟವ್ ಹಚ್ಚಿದ್ದೀನಿ. ಈಗ ಏನೇನು ಹಾಕ್ತೀನಿ ಅಂತ ನೋಡಿ. ಓಕೆ, ಒಂಚೂರು ಎಣ್ಣೆ, ಟೇಬಲ್ ಸ್ಪೂನ್ ಹೇಳ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಸಾಕು. ಓಕೆ, ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀರಾ. ನೆಕ್ಸ್ಟ್ ಏನ್ ಹಾಕ್ತೀರಾ? ಇದಕ್ಕೆ ಬಟಾಣಿ ನೆನ್ಸ್ಕೊಂಡಿದ್ದೆ. ಬೇಯಿಸಿರೋ ಬಟಾಣಿ ಎಷ್ಟಾಗ್ಬೇಕು? ಬೇಯಿಸಿರೋ ಬಟಾಣಿ ಬೇಕಾದ್ರೆ ಅದ್ರ ಮೇಲೆ ಹಾಕ್ಬೇಕಲ್ವಾ ಮಸಾಲೆ ಪುರಿ ಜೊತೆಗೆ. ಇದನ್ನ ಹೀಗೆ ಹಾಕೊಂಡಿದೀನಿ. ಇದು ಹಾಕೊಂಡು ಇವಾಗ ಮಸಾಲೆ ಹಾಕ್ತೀನಿ. ಓಕೆ, ಫೈನಲಿ ಮಸಾಲೆ ಕೂಡ ಹಾಕಿದ್ದೀರಾ? ಹಾಕಿದ್ದೀನಿ. ಇವಾಗ ಇದೇನಾಗ್ಬೇಕು? ಏನಾಗ್ಬೇಕು? ಕುದಿಬೇಕು. ಇದಕ್ಕಿನ್ನ ಇದು ಪುಡಿಗಳು ಹಾಕ್ಬೇಕು. ಇರು ಪುಡಿಗಳು ಹಾಕಿ ಪುಡಿಗಳು ಹಾಕಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಹೀಗಿದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ ಆಯ್ತಾ. 1 ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಚಾಟ್ ಮಸಾಲ ಆಯ್ತಾ. ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ನೀಟಾಗಿ. ಅಂತಿದೆಯಲ್ಲಮ್ಮ. ಸ್ವಲ್ಪ ಕುದ್ಮೇಲೆ ಈಗ ಇದನ್ನ ಕುದಿಯಕ್ ಬಿಡೋಣ. ಎಸ್. ಈಗ
ಕುದೀತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಆಯ್ತಾ. ಓಕೆ. ಮತ್ತೆ ಸೊ ಇದು ಫೈನ್ ಆಗಿ ಕುದೀತಾ ಇದೆ ಮಮ್ಮ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದನ್ನ ಅದೇ ನಾವ್ ಎಷ್ಟು ನಮ್ಗೆ ತೆಳು ಬೇಕು ಗಟ್ಟಿ ಬೇಕು ಅಂತ ಮಾಡ್ಕೋಬಹುದು. ತುಂಬಾ ತೆಳುನು ಇರ್ಬಾರ್ದು, ತುಂಬಾ ಗಟ್ಟಿನೂ ಇರ್ಬಾರ್ದು. ನಿಮ್ಗೆ ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಕಲರ್ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದ್ಸಲ ನೋಡಿ ಆಯ್ತಾ. ಇದಕ್ಕೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟನ್ನ ಗಂಟಿಲ್ದೇದಂಗೆ, ಸಾಮಾನ್ಯ ಬೇರೆಯವರೆಲ್ಲ ಕಡಲೆ ಹಿಟ್ಟು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಹಾಗೆ ಮಾಡೋದು ಚೆನ್ನಾಗಿರುತ್ತೆ. ನಾನು ಮಸಾಲೆ ಪುರಿ ಪಾನಿಪುರಿ ಅದೇ ಮಾವ ಗಾಡಿ ಹಿಟ್ಟಿದ್ನಲ್ಲ ಮಾಡ್ತಿದ್ದಾಗ್ಲೂ ನಾನು ಕಡಲೆ ಹಿಟ್ಟು ಎಕ್ಸ್ಪೀರಿಯನ್ಸ್ ಇರೋರಲ್ವಾ ನೀವು, ಎಲ್ಲ ಮಾಡ್ತಾ ಇದ್ದಿದ್ದು. ಹಂಗಾಗಿ ನೋಡಿ ಕಡಲೆ ಹಿಟ್ಟು ಒಂಚೂರು ಕಡಲೆ ನೀರು ಕಡಲೆ ಹಿಟ್ಟನ್ನ ನೀರಲ್ಲಿ ಕಲ್ಸ್ಬಿಟ್ಟು ಹಾಕಿದೀನಿ. ನೋಡಿ ಘಮ ಘಮ ಅಂತಿದೆ, ಎಷ್ಟು ಚೆನ್ನಾಗಿ ಕುದೀತಿದೆ. ಇದು ಮಸಾಲೆ ರೆಡಿ ಆಗಕ್ಕೆ ಇನ್ನು ಎಷ್ಟು ನಿಮಿಷ ಬೇಕು? ಒಂದು 5 ನಿಮಿಷ ಸಾಕು ಅಷ್ಟೇನಾ? ವಾವ್. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಇದು ಕುದ್ಮೇಲೆ ಸಿಗೋಣ. ಸೊ ನೋಡಿ ಫೈನಲಿ ಇದು ಆಗಿದೆ. ಈಗ ಇದ್ರ ಮೇಲೆ ಒಂಚೂರು ಕಸೂರಿ ಮೇಥಿ. ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿನ ಎರಡು ಅಂತೀವಿ. ಕಸ್ತೂರಿ ಮೇಥಿ, ಕಸೂರಿ ಮೇಥಿ. ಮಸಾಲೆ ರೆಡಿ ಇದೆ. ಮಸಾಲೆ ರೆಡಿ ಆಯ್ತಾ. ಪೂರಿನೂ ರೆಡಿ ಇದೆ ಅಮ್ಮ. ಎಲ್ಲ ರೆಡಿ ಇದೆ, ಹಾಕೋ ತಿನ್ನೋದಷ್ಟೇ. ಬಾಕಿ ಮಸಾಲೆ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ. ನಂಗಂತೂ ತುಂಬಾ ಇಷ್ಟ ಆಗ್ತಿದೆ ಘಮ ಘಮ. ನಾನು ಯಾವಾಗ ತಿಂತೀನೋ ಅನ್ನಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅಂದ್ರೆ ನಾವು ಯೂಶ್ವಲಿ ಅಮ್ಮ ಮಾಡ್ತಿದ್ರಲ್ಲ, ಅಮ್ಮ ಹೇಗೆ ಅಂಗಡಿಲಿ ಮಾಡ್ತಿದ್ರು, ಅಮ್ಮನ ಅಂಗಡಿ ಇತ್ತು, ಮಾವ ಜೊತೆ ಅಮ್ಮನ ಜೊತೆ ಮಾಡ್ತಿದ್ರಲ್ಲ, ಹಾಗೆ ಬರುತ್ತೆ. ನೀವು ಕೂಡ ಮಾಡಿ ಹೊರಗಡೆ ತಿನ್ನೋದೇ ಬಿಟ್ಬಿಡ್ತೀರಾ, ಸಖತ್ತಾಗಿರುತ್ತೆ. ಆದ್ರೆ ನಮ್ಮ ಅಮ್ಮ ಹೇಳಿದ ಒಂದು ಟಿಪ್ ಫಾಲೋ ಮಾಡಿ, ಕಡಲೆ ಹಿಡಿದು ಸಖತ್ತಾಗಿ ಬರುತ್ತೆ. ಸೊ ಕಂಪ್ಲೀಟ್ಲಿ ಮಸಾಲೆ ರೆಡಿ ಇದೆ. ಮಸಾಲೆ ನಾನು ಆವಾಗಲೇ ಹೇಳ್ದಂಗೆ, ನೀವು ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಪೂರಿ ಮಸಾಲೆ ಹುರಿಯೋಗಿ ಬೆಳ್ಳುಳ್ಳಿ ಹಾಕೊಂಡು ಹುರ್ಕೊಂಡು ರುಬ್ಕೊಳ್ಳಿ. ನಾವು ತಿನ್ನಲ್ಲ, ಅದಕ್ಕೆ ಹಾಕಲ್ಲ, ಯೂಸ್ ಮಾಡಿಲ್ಲ ಇದಕ್ಕೆ. ನೀವು ಯೂಸ್ ಮಾಡ್ಕೊಳ್ಳಿ. ಮಸಾಲೆ ರೆಡಿ ಇದೆ. ಓಕೆನಾ? ಓಕೆ. ಸೊ ನೋಡಿ ಪೂರಿನ ಹಾಕೊಂಡಿದೀವಿ. ಇವಾಗ ಮಸಾಲೆ ಹಾಕೊಳ್ಳೋ ಸಮಯ. ನೋಡಿ ವಾವ್, ಮಸಾಲೆ ರೆಡಿ ಇದೆ, ಪೂರಿ ರೆಡಿ ಇದೆ. ತಿನ್ನೋಷ್ಟೇನಾ? ಈಗ ಇದಕ್ಕೆ ಕ್ಯಾರೆಟ್ ಅದೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಕ್ಯಾರೆಟು ಟೊಮೊಟೊ ಈರುಳ್ಳಿ ಎಲ್ಲ ಸ್ಟಫ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಓಕೆ. ಮತ್ತೆ ಇದ್ರ ಮೇಲೆ ಸೇವ್ ಇವಾಗ ಚುರುಮುರಿ, ಆಮೇಲೆ ಬೇಲ್ಪುರಿ, ಅದಕ್ಕೆಲ್ಲ ಸೇವ್ ಬೇಕು. ಅದೇ ರೀತಿ ಮಸಾಲೆ ಪುರಿಗೂ ಸೇವ್ ಒಳ್ಳೆ ಇಟ್ಕೊಡುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಬನ್ನಿ ನಾವು ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಟೇಸ್ಟ್ ಮಾಡುವ. ನೆಕ್ಸ್ಟ್ ಬೇಲ್ಪುರಿ ರೆಸಿಪಿ ಶೇರ್ ಮಾಡ್ತೀವಿ. ಫಸ್ಟ್ ಇದು ತಿಂದು ನಾನು ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಕೊಡಮ್ಮ. ರೆಡಿ ಇದೆ, ಬನ್ನಿ ತಿನ್ನುವ. ಬಿಸಿ ಇದೆ, ಸಖತ್ತಾಗಿದೆ. ಇದಕ್ಕೆ ಟೇಸ್ಟ್ ಮಾಡೋಣ. ಬಿಸಿ ಇದೆ. ಇದ್ರ ಮೇಲೆ ಸೌತೆಕಾಯಿ ಇದ್ರೆ ಇನ್ನೂ ಸಖತ್ತಾಗಿರೋದು. ಸೌತೆಕಾಯಿ ಬೇಕಾ? ಸೌತೆಕಾಯಿ ಕೊಡಿ. ಸೊ ಫೈನಲಿ ಅಮ್ಮ ಸೌತೆಕಾಯಿನೂ ಹಾಕೊಟ್ಟಿದ್ದಾರೆ, ನಾನೇ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡುವ. ಬಿಸಿ ಇದೆ. ಸೂಪರ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನು ಹೊರಗಡೆನೆ ತಿನ್ನಲ್ಲ, ಇನ್ನು ತಿನ್ನೋದೇ ಇಲ್ಲ ಬಿಡಿ. ಸೊ ಯೂಶ್ವಲಿ ಮಾಡಿಸಿರ್ತೀನಿ, ನೀವು ಮಾಡಿಸಿ. ಸಖತ್ತಾಗಿದೆ. ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಇದಕ್ಕೆ ರೇಟಿಂಗ್ಸ್ ಹೇಳೋದಾದ್ರೆ 10 ಬರ್ಬೋದು. ಸೂಪರ್ ಆಗಿದೆ. ಟ್ರೈ ಮಾಡಿ ನೀವು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ವೇಟ್ ಮಾಡ್ತಾ ಇರಿ, ನೆಕ್ಸ್ಟ್ ಬರುತ್ತೆ ಇನ್ನೇನು. ಸೊ ಫೈನಲಿ ಅಮ್ಮ ಮಸಾಲೆ ಪುರಿ ಮಾಡ್ಕೊಟ್ರು. ಸೂಪರ್ ಆಗಿತ್ತು. 1 ಅಂತಾನೆ ಹೇಳ್ಬೋದು. 10 ಮಾರ್ಕ್ಸ್ ಕೊಟ್ಟಾಯ್ತು ನಾನು. ನೆಕ್ಸ್ಟ್ ಇವಾಗ ಅಮ್ಮ ಬೇಲ್ಪುರಿ ಮಾಡ್ತೀನಿ ಅಂದಿದಾರಲ್ಲ,
ಅದೇ ಮಸಾಲೆ ಬೇಲ್ಪುರಿ ಮಾಡ್ತಾರಂತೆ. ನೋಡೋಣ ಬನ್ನಿ ಹೆಂಗ್ ಮಾಡ್ತಾರೆ ಅಂತ. ಓ, ನೀವು ನೋಡ್ತಿದ್ದೀರಾ ವಿಡಿಯೋನ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಬೇಲ್ಪುರಿ ಹೇಗೆ ಮಾಡೋದು ನೋಡುವ ಬನ್ನಿ. ಅಮ್ಮ, ನೀನ್ ಆಗ್ಲೇ ಹೇಳಿದ್ಯಲ್ಲ ಮಸಾಲೆ ಪುರಿ ಮಸಾಲೆ ಬೇಲ್ಪುರಿ ಮಾಡ್ತೀನಿ ಅಂತ. ಸೊ ಮಾಡು ಇವಾಗ. ನಾನು ವಿಡಿಯೋ ಶೇರ್ ಮಾಡ್ತೀನಿ ಅವ್ರಿಗೂ ಕೂಡ. ಸೊ ಇವಾಗ ಒಂದ್ ಸ್ವಲ್ಪ ಕ್ಯಾರೆಟ್ ಹಾಕೋತಿದ್ದಾರೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ. ಆಯ್ತಾ? ಓಕೆ, ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದ್ರ ಜೊತೆಗೆ ಏನ್ ಹಾಕ್ಬೇಕು? ಅದ್ರ ಜೊತೆಗೆ ಇದನ್ನು ಆಡ್ ಮಾಡ್ಕೊಳ್ಳಿ. ಏನೇನ್ ಆಡ್ ಮಾಡಿದ್ದೀರಾ ಹೇಳಿ. ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಪುರಿ ಆಯ್ತಾ? ಬೇಲ್ಪುರಿ ಪುರಿನ ಮೇನ್ ಅಲ್ವಾ? ಇದಕ್ಕೆ ಇದು ಮಸಾಲೆ. ಓ, ಇದನ್ ಮಸಾಲೆ ಚೆನ್ನಾಗಿರುತ್ತಾ? ಸೂಪರ್ ಆಗಿದೆ. ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಮಾಡ್ತಾ ಇದಾರೆ ಅಮ್ಮ. ನಾವು ಏನು ಯೂಸ್ ಮಾಡೋಣ ಸ್ವೀಟು. ಸೊ ನೀವು ಬೇಕಾದ್ರೆ ಹಾಕ್ಬೋದು. ಸ್ವೀಟು ಏನು ಬೇಡ, ಹಾಕಂಗೆ ಅಲ್ವಾ? ನೋಡಿ, ಇದೇ ಸ್ಪೆಷಲ್ ಮಸಾಲೆ ಪುರಿ. ಮಸಾಲೆ ಆಲ್ರೆಡಿ ರೆಡಿ ಆಗೋಯ್ತಾ? ಮಸಾಲೆ ಬೇಲ್ಪುರಿ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಇದ್ರ ಮೇಲೆ ನಿಂಗೆ ಸೇವ್. ಓಕೆ, ನೋಡಿ ರೆಡಿನೇ ಆಗೋಯ್ತು 2 minutes ಅಲ್ಲೇ. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಟೇಸ್ಟ್ ಮಾಡಿ ಹೇಳ್ತೀನಿ. ವಾವ್, ಮಸಾಲೆ ಬೇಲ್ ರೆಡಿನಾ? ತಿನ್ಕೊಂಡು ಸರ್ವ್ ಮಾಡೋಣ. ಸೊ ಮಾಡಿದ್ದಾರೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮಸಾಲೆ ಪುರಿ ಅಂತೂ ಬಂದು 10ಗೆ 10 ಕೊಟ್ಟೈತೆ. ಇವಾಗ ಬೇಲ್ಪುರಿಗೆ ಎಷ್ಟು ಕೊಡುವ ನೋಡೋಣ ಬನ್ನಿ. ಮಸಾಲೆ ಬೇಲ್. ವಾವ್, ನೈಸ್ ಹೆಸರು. ಬನ್ನಿ. ಸೊ ಫೈನಲಿ ಅಮ್ಮ ಕೊಟ್ಟಿದ್ದಾರೆ ಮಸಾಲೆ ಬೇಲ್ನ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಹಂಗಂತೂ ಗೊತ್ತೇನಿಲ್ಲ ಇದೇ ಮಸಾಲೆಯಲ್ಲಿ ಬೇಲು ಮತ್ತೆ ಮಸಾಲೆ ಪುರಿ ಮಾಡ್ಬೋದಿತ್ತು ಅಂತ. ಸೂಪರ್ ಆಗಿದೆ ನೋಡಿ. ಸೌತೆಕಾಯಿ ಬೈಟ್ ಮಾಡ್ಕೊಂಡು ಪುರಿ ತಿನ್ಕೊಂಡು ಸೂಪರ್ ಆಗಿದೆ. ತಿಂತಾ ಇದ್ದಾಳೆ ಅವಳು. ರುಚಿಯಾಗಿರೋ ಮಸಾಲ ಬೇಲ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್, ನಿಮ್ಗೆ ಯಾವ ತಿಂಡಿ ಬೇಕು ಅದನ್ನ ಕೇಳಿ. ನನಗೆ ಗೊತ್ತಿದ್ರೆ ಖಂಡಿತ ಮಾಡ್ತೀನಿ.